ನಮ್ಮ ಸರ್ಕಾರಿ ಶಾಲೆ ಅಂತಂದ್ರೆ ಇತ್ತೀಚೆಗೆ ಹಾಜರಾತಿ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಯಾವ ಕಾರಣಕ್ಕೆ ಹಾಜರಾತಿ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಪ್ರತಿಯೊಬ್ಬರು ಕೂಡ ಸರ್ಕಾರಿ ಶಾಲೆ ಅಂತಂದ್ರೆ ಮೂಗು ಮುರಿತಾ ಇದ್ದಾರೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಹನೂರು ತಾಲೂಕು ಗ್ರಾಮ ಏನಿದೆ, ಕುರುಬನದೊಡ್ಡಿ ಗ್ರಾಮ. ಇಲ್ಲಿ ಮಕ್ಕಳು ಪರದಾಡ್ತಾ ಇದ್ದಾರೆ. ಅಯ್ಯೋ, ಸರ್ಕಾರಿ ಶಾಲೆ ಸಹವಾಸ ನಮಗೆ ಬೇಡಪ್ಪ ಅಂತ ಹೇಳಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಪ್ರತಿನಿತ್ಯವೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು 5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅಲ್ಲಿ ಸರಿಯಾದಂತಹ ರಸ್ತೆ ಅಭಿವೃದ್ಧಿ ಇಲ್ಲ, ವಾಹನಗಳಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪರದಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ನಮ್ಮ ಜನಪ್ರತಿನಿಧಿಗಳು ಕ್ಯಾರೆ ಅಂತ ಇಲ್ಲ. ಅಧಿಕಾರಿಗಳು ಮಾತ್ರ ಸರ್ಕಾರಿ ಸಂಬಳ ಬಂದ್ರೆ ಸಾಕು, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಲಿ, ನಮಗೇನಾಗಬೇಕು ವಿದ್ಯಾರ್ಥಿಗಳ ಗೋಳು ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ಕಣ್ಮುಚ್ಕೊಂಡು ಕೂತಿದ್ದಾರೆ ನಮ್ಮ ಅಧಿಕಾರಿಗಳು. ಜೊತೆಗೆ ಜನಪ್ರತಿನಿಧಿಗಳು ಓಟ್ ಕೇಳುವಾಗ ಅಕ್ಕ ಓಟ್ ಹಾಕು, ಅಣ್ಣ ಓಟ್ ಹಾಕು ಅಂತ ಮನೆ ಬಾಗ್ಲಿಗೆ ಬರ್ತಾರೆ. ಆದ್ರೆ ಈಗ ಗೆದ್ದ ನಂತರ ಜನರ ಪರಿಸ್ಥಿತಿ ಅವ್ರಿಗೆ ಬೇಕಾಗಿಲ್ಲ ಅನ್ಸುತ್ತೆ. ಈಗಲಾದ್ರೂ ಜನಪ್ರತಿನಿಧಿಗಳಾಗಿರಬಹುದು ಅಥವಾ ಅಧಿಕಾರಿಗಳಾಗಿರಬಹುದು ಎಚ್ಚೆತ್ಕೊಂಡು ಏನ್ ಸ್ಟೂಡೆಂಟ್ಸ್ ಪರದಾಡ್ತಾ ಇದ್ದಾರೆ, ನಮ್ಮ ಸರ್ಕಾರಿ ಶಾಲೆಯ ಕಡೆ ಎಲ್ಲರೂ ಕೂಡ ಮುಖ ಮಾಡಬೇಕು ಅಂತಂದ್ರೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು. ಈ ಕೆಲಸವನ್ನ ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಕೂಡಲೇ ಮಾಡಲೇಬೇಕು.